ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ಲಾಗ್ಸ್ ಸಂಗೀತ. ಸೊ ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಯಾರ್ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಏನು ಅಂತ ನೋಡೋಣ. ಸೊ ನಾಮಿನೇಟ್ ಆಗಿರೋದೇ 5 ಜನ. ಕಾರ್ತಿಕ್ ಅವರು, ವಿನಯ್ ಅವರು, ಡ್ರೋನ್ ಪ್ರತಾಪ್ ಅವರು, ವರ್ತು ಸಂತೋಷ್ ಅವರು ಮತ್ತು ನಮ್ರತ ಅವರು. ಸೊ 5 ಜನ ನಾಮಿನೇಟ್ ಆಗಿರೋದು. ಮತ್ತು ತುಕಾಲಿ ಸಂತೋಷ್ ಅವರು ಮತ್ತು ಸಂಗೀತ ಅವರು ನಾಮಿನೇಟ್ ಆಗಿಲ್ಲ. ಸೊ ಸಂಗೀತ ಅವರಂತೂ ಫಿನಾಲಿಗೆ ಹೋಗಿದ್ದಾರೆ. ಬಟ್ ತುಕಾಲಿ ಸಂತೋಷ್ ಅವರು ಈ ವಾರ ಸೇಫ್ ಆಗಿಬಿಟ್ರು. ಬಟ್ ಬಿಗ್ ಬಾಸ್ ಅವರ ಪ್ಲಾನ್ ಏನಿದೆ ಅನ್ನೋದು ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ಯಾಕಂದರೆ ತುಕಾಲಿ ಸಂತೋಷ್ ಅವ್ರಿಗೂ ಕೂಡ ಒಂದು ಓಟ್ ಬಿದ್ದಿತ್ತು. ಹೋದ ವಾರ ತನಿಷಾ ಅವರಿಗೆ ಒಂದು ಓಟ್ ಬಿತ್ತು, ಅವರು ನಾಮಿನೇಟ್ ಆದರು. ಬಟ್ ಈ ವಾರ ತುಕಾಲಿ ಸಂತೋಷ್ ಅವರಿಗೆ ಒಂದು ಓಟ್ ಬಿದ್ದರೂ ಕೂಡ ಅವರು ನಾಮಿನೇಟ್ ಆಗಿಲ್ಲ, ಸೇಫ್ ಆಗಿದ್ದಾರೆ. ಸೊ ಏನು ಪ್ಲಾನ್ ಇದೆ, ತುಕಾಲಿ ಸಂತೋಷ್ ಅವ್ರನ್ನ ಟಾಪ್ 5 ಕಳಿಸೋ ಪ್ಲಾನ್ ಏನಾದರೂ ಇದೆಯೋ ಏನೋ ಅಂತ ನೋಡಬೇಕು ಬಿಗ್ ಬಾಸ್ ತಂಡದಿಂದ. ಯಾಕಂದರೆ ಮಾಡಬೇಕಿತ್ತು ಆ್ಯಕ್ಚುಲಿ. ಹೋದ ವಾರದ ಕಂಪೇರ್ ಮಾಡಿದ್ರೆ ಈ ವಾರ ಕೂಡ ತುಕಾಲಿ ಸಂತೋಷ್ ಅವರು ಕೂಡ ನಾಮಿನೇಟ್ ಆಗಬೇಕಿತ್ತು. ಬಟ್ ತುಕಾಲಿ ಸಂತೋಷ್ ಅವರು ನಾಮಿನೇಟ್ ಆಗಿಲ್ಲ. ಸೊ ಈ ವಾರ ಬಾಟಮಲ್ಲಿ ಯಾರಿದ್ದಾರೆ, ಟಾಪಲ್ಲಿ ಯಾರಿದ್ದಾರೆ ಅಂತ ನೋಡೋಣ. ಸೊ ಈಗ 5 ಜನದಲ್ಲಿ 3 ಜನ ಅಂತೂ ಕನ್ಫರ್ಮ್ ಆಗಿ ಫಿನಾಲೆಗೆ ಹೋಗ್ತಾರೆ, ಅದು ನಮ್ಮೆಲ್ಲರಿಗೂ ಗೊತ್ತು. ಸೊ ಫಸ್ಟ್ ಬಂದುಬಿಟ್ಟು ಡ್ರೋನ್ ಪ್ರತಾಪ್ ಅವರು. ಅವರಿಗೆ ಹೊರಗಡೆ ಫ್ಯಾನ್ ಬೇಸ್ ಕೂಡ ತುಂಬಾ ಚೆನ್ನಾಗಿದೆ. ಮತ್ತು ಒಳಗಡೆ ಇರೋ ಜನ ಎಷ್ಟೇ ಅವ್ರನ್ನ ಇಷ್ಟಪಡಿಲ್ಲಂಗೆ ಇರ್ಬೋದು, ಬಟ್ ಅವರ ಫ್ಯಾನ್ ಬೇಸ್ ನೋಡೋದಾದರೆ ಅವ್ರಿಗೆ ಖಂಡಿತವಾಗ್ಲೂ ಓಟ್ಸ್ ಬಂದೇ ಬರುತ್ತೆ. ಮತ್ತು ಅವರು ಫಿನಾಲೆಗೆ ಹೋಗ್ತಾರೆ. ಸೊ ಫಿನಾಲೆ ಕ್ಯಾಂಡಿಡೇಟ್ ಅವರು. ಸೊ ಡ್ರೋನ್ ಪ್ರತಾಪ್ ಅವರು ಖಂಡಿತವಾಗ್ಲೂ ಹೋಗ್ತಾರೆ. ಸೊ ಅದಾದಮೇಲೆ ವಿನಯ್ ಅವರು. ಹೌದು, ಅಗ್ರೆಷನ್ ಎಲ್ಲ ತುಂಬಾ ಇತ್ತು ಅವರಿಂದ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಒಳ್ಳೆ ಹೆಸರು ತೊಗೊಳ್ಳಿಲ್ಲ ಅವರು ಹೊರಗಡೆ. ಬಟ್ ಇವಾಗ ಅವ್ರಿಗೂ ಕೂಡ ಒಂದು ಒಳ್ಳೆ ಫ್ಯಾನ್ ಬೇಸ್ ಇದೆ ಅಂತ ಹೇಳ್ಬೋದು. ಸೊ ಆ ಕಾರಣದಿಂದ ವಿನಯ್ ಅವರು ಕೂಡ ಖಂಡಿತವಾಗ್ಲೂ ಸೆಕೆಂಡಲ್ಲಿ ಇದ್ದೇ ಇರ್ತಾರೆ. ಅಂದರೆ ಟಾಪ್ 5 ಏನಿದೆ, ಟಾಪ್ 5ಅಲ್ಲಿ ಇವರು ಕೂಡ ಹೋಗ್ತಾರೆ. ಸೊ ನೆಕ್ಸ್ಟು ಕಾರ್ತಿಕ್ ಅವರು ಕೂಡ ಅಷ್ಟೇ. ಸೊ ಕಾರ್ತಿಕ್ ಅವರ ಮೊದಲು 50 ಡೇಸ್ ಆಟ ಅಂತೂ ತುಂಬಾ ಚೆನ್ನಾಗಿತ್ತು. ಇವಾಗ ಅವ್ರಿಗೂ ಕೂಡ ಒಂದು ಸ್ವಲ್ಪ ಡೌನ್ಫಾಲ್ ಆಗಿದೆ. ಬಟ್ ಸ್ಟಿಲ್ ಅವರ ಫ್ಯಾನ್ಸ್ ಇದ್ದಾರೆ. ಸೊ ಫ್ಯಾನ್ಸ್ ಒಂದೇ ಸತಿ ಯಾರಿಗೂ ಕೈ ಬಿಡಲ್ಲ ಆ ಥರ. ಸೊ ಖಂಡಿತವಾಗ್ಲೂ ಅವರು ಟಾಪ್ 5ಅಲ್ಲಿ ಇದ್ದೇ ಇರ್ತಾರೆ. ಸೊ ಈ 3 ಜನನೂ ಅಷ್ಟೇ ಯಾವುದೇ ಕಾರಣಕ್ಕೂ ಎಲಿಮಿನೇಟ್ ಆಗಲ್ಲ ಇವತ್ತು, ಅಂದರೆ ಈ ವಾರ. ಅವರೆಲ್ಲರೂ ಟಾಪ್ 5 ಹೋಗ್ತಾರೆ. ಸೊ ಇನ್ನು ಉಳಿದಿರೋರು ವರ್ತು ಸಂತೋಷ್ ಅವರು ಮತ್ತು ನಮ್ರತ ಅವರು. ಸೊ ವೋಟಿಂಗ್ಸ್ ಪ್ರಕಾರನೇ ಬಿಗ್ ಬಾಸ್ ಅವರು ಏನಾದರೂ ಟಾಪ್ 5 ಕಳಿಸಿದ್ರೆ ಖಂಡಿತವಾಗ್ಲೂ ವರ್ತು ಸಂತೋಷ್ ಅವರು ಟಾಪ್ 5 ಹೋಗ್ತಾರೆ. ಯಾಕಂದರೆ ಅವರಿಗೆ ಒಳ್ಳೆ ಫ್ಯಾನ್ ಬೇಸ್ ಇದೆ ಅಂತ ಹೇಳ್ಬೋದು. ಅವರು ಹಳ್ಳಿಕಾರ್ ಅಂತ ಹೇಳ್ಕೊಂಡು ತುಂಬಾ ಚೆನ್ನಾಗಿ ಒಂದು ಒಳ್ಳೆ ಫ್ಯಾನ್ಸ್ನ ಗಳಿಸ್ಕೊಂಡಿದ್ದಾರೆ. ಸೊ ನಮ್ರತ ಅವ್ರನ್ನ ಕಂಪೇರ್ ಮಾಡಿಕೊಂಡ್ರೆ ಹಳ್ಳಿಕಾರ್ ಆಡಿಯನ್ಗೆ ತುಂಬಾ ಫ್ಯಾನ್ಸ್ ಇದ್ದಾರೆ. ಬಟ್ ಏನಾದರೂ ಬಿಗ್ ಬಾಸ್ ಟೀಮ್ ಅವರು ಅವರ ಆಟನ ಏನಾದರೂ ಚೇಂಜ್ ಮಾಡಿಕೊಂಡು ಅವ್ರಿಗೆ ಬೇಗ ಆಗಿರೋ ಥರ ನಮ್ರತ ಅವ್ರನ್ನ ಏನಾದರೂ ಕಳಿಸ್ಬೇಕು ಅಂತ ಪ್ಲಾನ್, ಆ ಥರ ಏನಾದರೂ ಪ್ಲಾನ್ ಇದ್ದರೆ ಖಂಡಿತವಾಗ್ಲೂ ಈ ವಾರ ನಮ್ರತ ಅವರು ಸೇಫ್ ಹಾಕ್ಕೊಂಡು ವರ್ತು ಸಂತೋಷ್ ಅವರು ಔಟ್ ಆಗೋ ಚಾನ್ಸಸ್ ತುಂಬಾ ಇದೆ. ಸೊ ಇವಾಗ ಫೈಟ್ ಇರೋದು ವರ್ತು ಸಂತೋಷ್ ಅವರು ಮತ್ತು ನಮ್ರತ ಇಬ್ಬರು ಮಧ್ಯಕ್ಕೇನೆ. ನಮ್ರತ ಅವ್ರನ್ನ ವೋಟಿಂಗ್ಸ್ ಪ್ರಕಾರ ನೋಡಿದ್ರೆ ಔಟ್ ಆಗ್ತಾರೆ, ಇಲ್ಲ ಅಂದರೆ ವರ್ತು ಸಂತೋಷ್ ಅವರು ಹೋಗೋ ಚಾನ್ಸಸ್ ತುಂಬಾ ಇದೆ ಅಂತ ಹೇಳ್ಬೋದು. ಸೊ ತುಕಾಲಿ ಅವ್ರನ್ನ ಏನು ಮಾಡ್ತಾರೆ ಏನು ಅಂತ ನೋಡಬೇಕು. ಯಾಕಂದರೆ ಅವ್ರಿಗೆ ಸ್ವಲ್ಪ ಫ್ಯಾನ್ ಫಾಲೋಯಿಂಗ್ ಕಮ್ಮಿ ಇದೆ. ಆ ಕಾರಣದಿಂದ ಈ ವಾರ ಏನಾದರೂ ಸೇಫ್ ಮಾಡಿರ್ಬೋದು ಅಂತ ಕೂಡ ಅನಿಸುತ್ತೆ. ಬಟ್ ಟಾಪ್ 6 ಹೇಗೆ ಆಗುತ್ತೆ, ಅದು ಟಾಪ್ 6ಗಿಂತ ಇನ್ನೂ ಒಬ್ಬರನ್ನ ತೆಗಿಬೇಕಾಗುತ್ತೆ. ಯಾರನ್ನು ತೆಗಿತಾರೆ ಏನು ಅಂತ ನೋಡಬೇಕು. ಆ ಥರ ನೋಡೋದಾದರೆ ನಮ್ರತ ಅವ್ರು ಹೋಗ್ತಾರೆ. ಸೊ ನೆಕ್ಸ್ಟ್ ನಮ್ರತ ಅವ್ರು ಹೋಗಾದ್ಮೇಲೆ ತುಕಾಲಿ ಸಂತೋಷ್ ಅವರು ಮತ್ತು ವರ್ತು ಸಂತೋಷ್ ಅವ್ರ ಮಧ್ಯಕ್ಕೆ ಮತ್ತೆ ಪೈಪೋಟಿ ನಡೆಯುತ್ತೆ. ಇಬ್ಬರಲ್ಲಿ ಯಾರಿಗೆ ವೋಟಿಂಗ್ಸ್ ಬರುತ್ತೆ ಅಥವಾ ಬಿಗ್ ಬಾಸ್ ಅಂಡಿಂದ ಯಾರನ್ನ ಕಳಿಸ್ಬೇಕು ಅಂತ ಆಸೆ ಇದೆ ಅವ್ರನ್ನ ಕಳಿಸ್ಬೋದು ಅಂತ ಅನಿಸುತ್ತೆ. ಸೊ ಇದು ಈ ವಾರದ ನಾಮಿನೇಷನ್ಸ್ ಆಯಿತು. ಸೊ ಖಂಡಿತವಾಗ್ಲೂ ವರ್ತು ಸಂತೋಷ್ ಅವರು ಇಲ್ಲ ಅಂದರೆ ನಮ್ರತ ಅವರು ಇಬ್ಬರೊಳಗೆ ಒಬ್ಬರು ಔಟ್ ಆಗ್ತಾರೆ ಈ ವಾರ. ಸೊ ಬಿಗ್ ಬಾಸ್ನ ಲೈವ್ ಅಪ್ಡೇಟ್ಸ್ ನನ್ನ ಚಾನಲ್ಗೆ ಸಿಗ್ತಾ ಇರುತ್ತೆ. ಸೊ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಇವತ್ತು ಸಾಯಂಕಾಲನ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಯಾರು ಔಟ್ ಆಗಿದ್ದಾರೆ ಏನು ಅಂತ. ಸೊ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ರಕ್ಷಾ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳ ಚಾನಲ್ ಹೆಸರು ರಕ್ಷಾ ರೆಡ್ಡಿ ಅಂತ. ಡೈಲಿ ವೀಡಿಯೋಸ್ ಆಗ್ತಿರ್ತಾಳೆ, ನಿಮ್ಮೆಲ್ಲರಿಗೂ ಖಂಡಿತವಾಗ್ಲೂ ಇಷ್ಟ ಆಗ್ಬೋದು. ಸೊ ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.